ಇಡೀ ವಿಶ್ವವೇ ಕೊರೋನಾ ಎಂಬ ಸಂಕಷ್ಟ ಸಮಯದಲ್ಲಿ ಪರಿತಪಿಸುತ್ತಿದ್ದಾಗ ಇದನ್ನು ಯಶಸ್ವಿಯಾಗಿ ಮೆಟ್ಟಿ ನಿಂತದ್ದು ನಮ್ಮ ಯಡಿಯೂರಪ್ಪನವರ ಸರ್ಕಾರವು ವೈದ್ಯರು, ಪೊಲೀಸರು, ಪೌರಕಾರ್ಮಿಕರೆಂಬ ಫ್ರಂಟ್ಲೈನ್ ವಾರಿಯರ್ಸ್ ಜೊತೆ ಸರಿಸಮನಾಗಿ ನಿಂತು ಲಾಕ್ಡೌನ್ ಸಮಯದಲ್ಲಿ ರಾಜ್ಯ ಸರ್ಕಾರದ ಜೊತೆ ಕೈಗೂಡಿಸಿ ಶ್ರಮಿಸಿದವರು ನಮ್ಮ ರಾಜ್ಯದ ರೈತಾಪಿ ಜನಾಂಗ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇವರ ಸಹಕಾರವನ್ನು ಸಂಪೂರ್ಣವಾಗಿ ನಮಗೆ ತಲುಪಿಸಿದವರು ನಮ್ಮ ರೈತ ಮಿತ್ರ ಬಿಎಸ್ ಯಡಿಯೂರಪ್ಪನವರು ಮತ್ತು ಅವರ ಸರ್ಕಾರ. ಭಾರತ ದೇಶದಲ್ಲಿ ಸಹಕಾರ ರಂಗದಲ್ಲಿ ಪ್ರಪ್ರಥಮ ಬಾರಿಗೆ ಸಹಕಾರ ಪಿತಾಮಹರಾದ ಶ್ರೀ ಸಿದ್ದಣ್ಣಗೌಡ ಸಣ್ಣರಾಮಣ್ಣಗೌಡ ಪಾಟೀಲ್ ಇವರು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಪ್ರಾಂತ್ಯದ ಗದಗ ಜಿಲ್ಲೆಯಲ್ಲಿ ಸನ್ 1905ರಲ್ಲಿ ಕಣಗಿಣಹಾಳ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದು ಹೆಮ್ಮೆಯ ವಿಷಯ. ಇವರ ಅಂದಿನ ಆ ಶ್ರಮ ಇಂದು ದೇಶದ ಹೆಚ್ಚಿನ ಸಂಖ್ಯೆಯ ಪ್ರಜೆಗಳ ಜೀವನದ ಮೇಲೆ ಅಸಾಧಾರಣ ಪರಿಣಾಮವನ್ನು ಉಂಟುಮಾಡಿದೆ. ಶಕ್ತಿಶಾಲಿ ಆರ್ಥಿಕ ಬೆಳವಣಿಗೆಯ ಜನಸಮುದಾಯದ ಚಳುವಳಿಯಾಗಿ ಬೆಳೆದು ನಿಂತಿದೆ. ಕೋವಿಡ್-19 ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ್ ಭಾರತ್ ಎಂಬ ಒಂದು ಅಭೂತಪೂರ್ವ ಯೋಜನೆಯನ್ನು ಜಾರಿಗೊಳಿಸುವುದರ ಮೂಲಕ ನಮ್ಮ ರಾಜ್ಯಕ್ಕೆ ರೂಪಾಯಿ 4,525 ಕೋಟಿಗಳ ಆರ್ಥಿಕ ನೆರವನ್ನು ಹಂಚಿಕೆ ಮಾಡಿರುತ್ತಾರೆ. ಈ ಯೋಜನೆಯಡಿಯಲ್ಲಿ ವಿಶೇಷವಾಗಿ ಹೈನುಗಾರಿಕೆಗೆ ಮತ್ತು ಮೀನುಗಾರಿಕೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಒದಗಿಸುವಂತೆ ಯೋಜಿಸಲಾಗಿದೆ. ಪ್ರಸ್ತುತ ಕೊರೋನಾ ಸಾಂಕ್ರಾಮಿಕದಿಂದ ಇಡೀ ದೇಶವೇ ತತ್ತರಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಸಹಕಾರಿಗಳ ಸೇವೆ ಮಹತ್ತರವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೋವಿಡ್-19 ಪರಿಹಾರ ನಿಧಿಗೆ ಸಹಕಾರಿ ಸಂಸ್ಥೆಗಳ ವತಿಯಿಂದ ರೂಪಾಯಿ 53 ಕೋಟಿಗಳ ದೇಣಿಗೆ ನೀಡಲಾಗಿರುತ್ತದೆ. ಅಲ್ಲದೆ ಬೆಳಗಾವಿ ಪ್ರಾಂತ್ಯದಲ್ಲಿರುವ ಸುಮಾರು 11,652 ಸಂಖ್ಯೆಯ ಆಶಾ ಕಾರ್ಯಕರ್ತೆಯರಿಗೆ ತಲಾ 3,000ಗಳಂತೆ ಒಟ್ಟು ರೂಪಾಯಿ 3.49 ಕೋಟಿಗಳನ್ನು ಪ್ರೋತ್ಸಾಹಧನವಾಗಿ ಪಾವತಿಸಲಾಗಿದೆ. ನಮ್ಮ ಮಾನ್ಯ ಸಹಕಾರ ಮಂತ್ರಿಗಳಾದ ಶ್ರೀ ಎಸ್.ಟಿ. ಸೋಮಶೇಖರ್ ಅವರು ಕೋವಿಡ್ ಸಮಯದಲ್ಲಿ ತೆಗೆದುಕೊಂಡ ದೃಢ ನಿರ್ಧಾರಗಳು ಸಹಕಾರ ಸಂಘದಲ್ಲಿ ಆಂದೋಲನವನ್ನೇ ಸೃಷ್ಟಿಸಿದ್ದಾರೆ. ಸಹಕಾರ ಸಂಘವನ್ನೇ ನೆಚ್ಚಿಕೊಂಡಿರುವ ಅನೇಕರ ಪಾಲಿಗೆ, ಅದರಲ್ಲೂ ಕೃಷಿಯನ್ನೇ ನಂಬಿರುವ ರೈತರ ಪಾಲಿಗೆ ಇದು ವರದಾನವಾಗಿದೆ. ಕರ್ನಾಟಕದ 2ನೇ ರಾಜಧಾನಿ ಎಂದು ಪ್ರಖ್ಯಾತವಾಗಿರುವ ಕುಂದಾನಗರಿ ಬೆಳಗಾವಿ. ಕುಂದಾ ಸಿಹಿ ತಿನಿಸಿಗೆ ವಿಶ್ವವಿಖ್ಯಾತವಾಗಿರುವ ಈ ಬೆಳಗಾವಿ ಸಹಕಾರ ಸಂಸ್ಥೆಯ ವಲಯದಲ್ಲಿ ತನ್ನ ಪ್ರಾಂತ್ಯದ 7 ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಉತ್ತರ ಕನ್ನಡ, ಹಾವೇರಿ ಹಾಗೂ ಗದಗವನ್ನು ಹೊಂದಿದೆ. ಸಹಕಾರಿ ಸಂಸ್ಥೆಗಳ ಬಂಡವಾಳಕ್ಕೆ ಸದಸ್ಯರು ಸಮಾನವಾಗಿ ಹೂಡಿಕೆ ಮಾಡುತ್ತಿದ್ದು, ಅದರ ಹೊಣೆಗಾರಿಕೆಯನ್ನು ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ಸಮಾನವಾಗಿ ನಿರ್ವಹಿಸುತ್ತಿದ್ದಾರೆ. ಈ ಬೆಳಗಾವಿ ಪ್ರಾಂತ್ಯದಲ್ಲಿ ಪ್ರಸ್ತುತ ವರ್ಷದಲ್ಲಿ ಸುಮಾರು
10.34 ಲಕ್ಷ ರೈತರಿಗೆ ರೂಪಾಯಿ 5,029 ಕೋಟಿಗಳ ಬೆಳೆ ಸಾಲ ವಿತರಿಸಲು ಗುರಿ ಹೊಂದಿದ್ದು, ಈವರೆಗೆ 7.05 ಲಕ್ಷ ರೈತರಿಗೆ ರೂಪಾಯಿ 3,686 ಕೋಟಿಗಳ ಸಾಲ ವಿತರಣೆ ಮಾಡುವುದರ ಮೂಲಕ 65% ಸಾಧನೆ ಮಾಡಲಾಗಿದೆ. ಆತ್ಮನಿರ್ಭರ ಕಾರ್ಯಕ್ರಮದಲ್ಲಿ ಈಗಾಗಲೇ ಮೀನುಗಾರಿಕೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಇನ್ನುಳಿದ ಎಲ್ಲ ವರ್ಗದವರಿಗೆ ಆರ್ಥಿಕವಾಗಿರ್ತಕ್ಕಂಥ ಸಬಲತೆಯನ್ನು ಮಾಡುವಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 20 ಲಕ್ಷ ಕೋಟಿಗಳ ಒಂದು ಅಂದಾಜು ಹಣದಲ್ಲಿ ನಮ್ಮ ರಾಜ್ಯದ ಮುಖಾಂತರ ಈಗಾಗಲೇ ಅವರಿಗೆ ಸಂದಾಯ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ. ರೈತರು ಆರ್ಥಿಕವಾಗಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ಸೋಲಾರ್ ವಿದ್ಯುತ್ತನ್ನು ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕನ್ನುವಂಥ ಒಂದು ಅಪೇಕ್ಷೆ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರಿಗೆ ಮಿನಿಮಮ್ 5 HP ಇಂದ 15ರಿಂದ 20 HP ವರೆಗೆ ಈ ಒಂದು ಪ್ರತಿಶತ 3 ಬಡ್ಡಿಯಲ್ಲಿ ಒಂದು ಸೋಲಾರ್ ವಿದ್ಯುತ್ತನ್ನು ಒದಗಿಸುವಂಥ ಕೆಲಸ ಕಾರ್ಯವನ್ನು ಆದಷ್ಟು ಬರುವಂಥ ದಿನಮಾನಗಳು ಆದಷ್ಟು ಬೇಗನೆ ಮಾಡಬೇಕು ಅನ್ನುವಂಥ ಪ್ರಯತ್ನ ನಮ್ಮ ಆಡಳಿತ ಮಂಡಳಿ ಮತ್ತು ಸರ್ಕಾರದ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ಈಡೇರಿಸಿಕೊಟ್ಟಿದ್ದಾದರೆ ರೈತ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಅವಕಾಶ ಆಗ್ತದೆ. $94 ಲಕ್ಷ ಲೋನ್ ಮಂಜೂರು ಮಾಡಿದ್ದಾರೆ. ನನಗೆ ಇದರಿಂದ ದೊಡ್ಡ ಒಂದು ಅನುಕೂಲ ಆಗೈತಿ. ಈ ಕಸವಾಗಿ ನಮ್ಮ KC ಬ್ಯಾಂಕ್ನವರು ಮತ್ತು ಯಡಿಯೂರಪ್ಪ ಸರ್ಕಾರವು ನಮಗೆ ಒಂದು ದೊಡ್ಡ ಒಂದು ಅನುಕೂಲ ಮಾಡಿಕೊಟ್ಟೈತಿ. ಅವರಿಗೆ ನನ್ನ ಅನಂತ ನಮನಗಳು. ನಾವು 15 ಮಂದಿ ಒಂದು ಗ್ರೂಪ್ ಇರೋದ್ರಿಂದ ನಾವು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡ್ತಾ ಇದ್ದೀವಿ ಎಲ್ಲರೂ. ಅದಕ್ಕೆ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಾಗ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಂತ ನಾವು ಇಲ್ಲಿ 10 ಲಕ್ಷ ಲೋನ್ ಅಪ್ಲೈ ಮಾಡಿದ್ವಿ. ಆ ಪ್ರಕಾರ ಈ ದಿನ ನಮಗೆ ಲೋನ್ ಸ್ಯಾಂಕ್ಷನ್ ಆಗಿದೆ. ನಮ್ಮ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಒಂದು ಇತಿಹಾಸ ಉಳ್ಳುವಂಥ ಒಂದು ಬ್ಯಾಂಕು. MT ಲೋನು, ಟ್ರ್ಯಾಕ್ಟರ್ ಲೋನು, ಹೈನುಗಾರಿಕೆ, ಡೇರಿ ಲೋನು, ಕುರಿ ಸಾಗಾಣಿಕೆ ಮತ್ತು ಪಂಪ್ಸೆಟ್ಗೆ ರೈತರಿಗೆ ಬರುವಂಥ ಎಲ್ಲ ಸಾಲನು ನಾವು KCC ಬ್ಯಾಂಕ್ನಿಂದ ನಾವು ಒದಗಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಿಂದ ನಾವು ಇವತ್ತು ರೈತರಿಗೆ ಕಷ್ಟ ಕಾಲದಲ್ಲಿ ನಾವು 0% ಸಾಲದಲ್ಲಿ ಇವತ್ತು ಕೊಟ್ಟಿದ್ವಿ. ಬ್ಯಾಂಕ್ಲಿಂದ 10 ಲಕ್ಷ ತೊಗೊಂಡೇವ್ರಿ. ಗುಲಾಬಿ ಹಚ್ಚೇವ್ರಿ. ಸರ್ಕಾರದಿಂದ ಅನುಕೂಲ ಆಗೈತ್ರಿ ನಮ್ಗೆ. ಯಡಿಯೂರಪ್ಪನವರಿಗೆ ಧನ್ಯವಾದ. ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮುಖಾಂತರ 703 ಕೋಟಿಯಷ್ಟು ರೂಪಾಯಿಯನ್ನು ಮಾಧ್ಯಮಿಕ ಸಾಲವನ್ನು ನಾವು ರೈತರಿಗೆ ಕೊಟ್ಟಿದ್ದೀವಿ. ಇದು ಕೂಡ ಬಹುಶಃ ನನಗನ್ನಿಸ್ತದೆ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಇಷ್ಟೊಂದು ಮೊತ್ತದಲ್ಲಿ ಮಾಧ್ಯಮಿಕ ಸಾಲವನ್ನು ಕೊಟ್ಟಿದ್ದರೆ ಅದು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. NFS ಅಂತೇಳಿ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 91 ಲಕ್ಷ ರೂಪಾಯಿ ಆ ಮಷೀನನ್ನು ನನಗೆ ಖರೀದಿ ತೆಗೆದುಕೊಳ್ಳಲಿಕ್ಕೆ ವಿಜಯಪುರ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕು ನನಗೆ ಸಹಾಯವನ್ನು ಮಾಡಿದೆ. ಕೋವಿಡ್ ಮಹಾಮಾರಿ ರೋಗ ಬಂದಾಗ ವಿಜಯಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಇಡೀ 28ರಿಂದ 30 ಸಾವಿರ ಕುಟುಂಬಗಳಿಗೆ ತನ್ನ ಶಕ್ತಿ ಮೀರಿ ಅನೇಕ ಸಹಾಯವನ್ನು ಮಾಡಿದೆ. ಅಂದರೆ ಕಿಟ್ಗಳನ್ನು ಕೊಡೋದ್ರ ಜೊತೆಗೆ ಅವರಿಗೆ ಎಲ್ಲ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿದೆ. ಇದು ಒಂದು ಭಾಳ ದೊಡ್ಡ ಸಾಧನೆ ವಿಜಯಪುರ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿನ ಸಾಧನೆಯೊಂದಿಗೆ ಜೊತೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಕೋವಿಡ್ ಪರಿಹಾರ ನಿಧಿಗೂ ಕೂಡ ನಾವು 1 ಕೋಟಿ ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟಿದ್ದೀವಿ.
ಸಮಾನ ಮನಸ್ಕ ಮಹಿಳೆಯರು ಒಂದೆಡೆ ಸೇರಿ ತಮ್ಮದೇ ಸಣ್ಣ ಉಳಿತಾಯದಿಂದ ಹಣವನ್ನು ಒಗ್ಗೂಡಿಸಿ ತಮಗೆ ಅನಾನುಕೂಲದ ಸಮಯದಲ್ಲಿ ತಮ್ಮ ಸ್ವಂತ ಉಪಯೋಗಕ್ಕಾಗಿ ಬಳಸುತ್ತಿದ್ದಾರೆ. ಇವರಲ್ಲಿ ಉಳಿತಾಯದ ಹಣವನ್ನು ಪ್ರಾಥಮಿಕ ಸಹಕಾರಿ ಸಂಘ ಹಾಗೂ ಡಿಸಿಸಿ ಬ್ಯಾಂಕುಗಳಲ್ಲಿ ಠೇವಣಿಸುತ್ತಾರೆ. ಇದರಿಂದಲೂ ಅವರಿಗೆ ಸಾಲ ಸಿಗುವ ವ್ಯವಸ್ಥೆ ಇದೆ. ಇಲ್ಲಿ ನಾಗರಿಕರು ತಮ್ಮದೇ ಆದ ಶಕ್ತಿ ಕೂಡಿಸಿ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ವ್ಯವಸ್ಥೆಗೆ ಅನುಗುಣವಾಗಿ ನಾವು ಅವರಿಗೆ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ನೀಡಿದಲ್ಲಿ ಅವರು ತಾನೇ ಸುಮಾರು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತಾರೆ. ಕರ್ನಾಟಕ ರಾಜ್ಯವು 43,900 ಸಹಕಾರ ಸಂಘಗಳನ್ನು 1.2 ಲಕ್ಷ ಕೋಟಿ ದುಡಿಯುವ ಬಂಡವಾಳವನ್ನು ಹೊಂದಿದ್ದು 5 ಲಕ್ಷಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸಹಕಾರ ಕ್ಷೇತ್ರದಲ್ಲಿ ಸೃಷ್ಟಿಸಿದೆ. ಇಂತಹ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಈಗ ರಾಜ್ಯ ಸರ್ಕಾರ 5 ಲಕ್ಷದವರೆಗೆ ಬಡ್ಡಿರಹಿತ ಸಾಲ ನೀಡುತ್ತಿದೆ. ಇದರಲ್ಲಿ 97% ಮರುಪಾವತಿ ಇರುವುದು ವಿಶೇಷ. ಇದರಲ್ಲಿ ಅಪೆಕ್ಸ್ ಬ್ಯಾಂಕ್ ಕೂಡ ಕೈಜೋಡಿಸಿದ್ದು ಸಹಾಯ ಬೇಡಿ ಬರುವವರಿಗೆ ನೆರವು ನೀಡುತ್ತಿದೆ. ಬ್ಯಾಂಕ್ನಿಂದ 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೇವ್ರಿ. ಆ ನಂತರ 4 ಎಮ್ಮಿಗೊಡ್ಡು ತಗೊಂಡಿದ್ದೇವ್ರಿ. ಹೈನುಗಾರಿಕೆ ಮಾಡ್ತಿದ್ದೇವ್ರಿ. ನಮ್ಗೆ ಚಲೋ ಅನ್ಸೈತ್ರಿ. ಬ್ಯಾಂಕ್ಲಿಂದ ನಮ್ಗೆ 5 ಲಕ್ಷ ಲೋನ್ ಕೊಟ್ಟಿದ್ರು. ಯಡಿಯೂರಪ್ಪನವರಿಗೆ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದ. ಇದಲ್ಲದೆ ಕೃಷಿ ಉತ್ಪಾದನೆಗಳ ಸಂಸ್ಕರಣೆ ಉಪಕರಣಗಳನ್ನು ಶೇಖರಿಸಿಡಲು ಗೋಡೌನ್ ಸೌಲಭ್ಯ, ಸಂಸ್ಕರಣೆ ಇತ್ಯಾದಿ ಸೌಲಭ್ಯವನ್ನು ಭಾರತದ ಜನಪ್ರಿಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಇವರ ಆತ್ಮನಿರ್ಭರ ಯೋಜನೆಯ ಅಂಗವಾಗಿ ಮೂಲ ಸೌಕರ್ಯಕ್ಕೆ ಒತ್ತು ನೀಡಿ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಡಿ ಸಾಲ ಸೌಲಭ್ಯವನ್ನು ಸಂಘಗಳಿಗೆ ಒದಗಿಸುತ್ತಿದೆ. ಕೊರೋನಾ ಬಂದಿಂದ 10 ಲಕ್ಷ ಕೊಟ್ಟಾರ್ರಿ. ವ್ಯವಸಾಯ ಮಾಡ್ಯಾವ್ರಿ, ಮತ್ತೆ ಎಮ್ಮೆ ತಗೊಂಡಾರ್ರಿ. ಯಡಿಯೂರಪ್ಪನವ್ರಿಗೆ ಅವ್ರಿಗೆ ಸ್ವಲ್ಪ ಧನ್ಯವಾದಗಳು. ಕೇಂದ್ರ ಸರ್ಕಾರದ ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ಈ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 5,190 ಸದಸ್ಯರಿಗೆ ರೂಪಾಯಿ 15 ಕೋಟಿಗಳ ಹೈನುಗಾರಿಕೆ ಸಾಲ ವಿತರಿಸಲಾಗಿದೆ. ಇವುಗಳ ಜೊತೆಗೆ ಬುಡಕಟ್ಟು ಜನಾಂಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆದಿವಾಸಿಗಳಿಗೆ ಕಿರು ಅರಣ್ಯ ಉತ್ಪನ್ನಗಳ ಸಂಸ್ಕರಣೆಗಾಗಿ ಲ್ಯಾಂಪ್ಸ್ ಮೂಲಕ ಸಹಾಯ ಮಾಡುತ್ತಿದೆ. ಕರ್ನಾಟಕ ಸಹಕಾರ ಮಾರಾಟ ಮಂಡಳಿ ವತಿಯಿಂದ ರಸಗೊಬ್ಬರಗಳಿಗೆ ಕೃಷಿ ಉತ್ಪನ್ನಗಳನ್ನು ಒದಗಿಸಲಾಗುತ್ತಿದೆ. ಡಿಸಿಸಿ ಬ್ಯಾಂಕುಗಳು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಬಡವರ ಬಂಧು ಯೋಜನೆಯಡಿ 6,970 ಬೀದಿ ಬದಿ ವ್ಯಾಪಾರಿಗಳಿಗೆ ರೂಪಾಯಿ 4.84 ಕೋಟಿಗಳ ಮತ್ತು ಕಾಯಕ ಯೋಜನೆಯಡಿಯಲ್ಲಿ 409 ಸ್ವಸಹಾಯ ಗುಂಪುಗಳಿಗೆ 15 ಕೋಟಿಗಳ ಸಾಲವನ್ನು ವಿತರಿಸಲಾಗಿರುತ್ತದೆ. ಯಡಿಯೂರಪ್ಪನವರು ಮತ್ತೆ ರಾಜ್ಯ ಸರ್ಕಾರ ನಮಗೆ ಪ್ರತಿಯೊಬ್ಬ ಮಹಿಳೆಯರಿಗೂ 25 ಸಾವಿರ ಸಾಲವನ್ನ ಕೊಟ್ಟು ನಮ್ಮ ವ್ಯಾಪಾರನ ಮತ್ತೆ ಅಭಿವೃದ್ಧಿ ಮಾಡೋದಕ್ಕೆ ತುಂಬಾ ಸಹಾಯ ಆಯಿತು. ಪ್ರಾಂತದ ವ್ಯಾಪ್ತಿಯ ಪಟ್ಟಣ ಸಹಕಾರ ಬ್ಯಾಂಕುಗಳು ತನ್ನ ಸದಸ್ಯರಿಗೆ ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲ ಹಾಗೂ ಚಿನ್ನಾಭರಣ ಸಾಲವಾಗಿ 1,67,000 ಜನರಿಗೆ ರೂಪಾಯಿ 2,372 ಕೋಟಿಗಳ ಸಾಲ ವಿತರಿಸುವ ಮೂಲಕ ಪ್ರಸ್ತುತ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಸ್ಪಂದಿಸುತ್ತಿವೆ. ಬೆಳಗಾವಿ ಪ್ರಾಂತ ಇತರ ಪ್ರಾಂತಗಳಿಗಿಂತ ವಿಭಿನ್ನವಾದ ಸಹಕಾರ ಸಂಘಗಳನ್ನು ಹೊಂದಿರುವ ಪ್ರಾಂತವಾಗಿರುತ್ತದೆ. ಅದರಲ್ಲಿ ಗ್ರಾಮೀಣ ವಿದ್ಯುತ್ ಶಕ್ತಿ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ, ತಾಲೂಕು ಹುಕ್ಕೇರಿ, ಜಿಲ್ಲಾ ಬೆಳಗಾವಿ. ಈ ಸಂಸ್ಥೆಯು 1970ರಿಂದ ಪ್ರಾರಂಭಗೊಂಡಿದ್ದು ವಿದ್ಯುತ್ ಸೌಲಭ್ಯ ಒದಗಿಸಿಕೊಡುವ ಉದ್ದೇಶದಿಂದ ಇಡೀ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜಿಲ್ಲೆಯ ಪ್ರತಿಭಾನ್ವಿತ ಸಹಕಾರಿಗಳ ಪ್ರಯತ್ನವಾದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಕಂಪನಿಗಳಿಂದ ವಿದ್ಯುತ್ ಖರೀದಿಸಿ ಬೆಳಗಾವಿ ಜಿಲ್ಲೆಯ ಸಂಪೂರ್ಣ ಹುಕ್ಕೇರಿ ತಾಲೂಕಿಗೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಅತಿ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸುವಲ್ಲಿ ಅತಿ ಹೆಚ್ಚಿನ ಜನರ ವಿಶ್ವಾಸ ಗಳಿಸಿರುತ್ತದೆ. ಸಂಘವು ಒಟ್ಟು 127 ಗ್ರಾಮಗಳಿಗೆ, 15 ಉಪಗ್ರಾಮಗಳಿಗೆ ಹಾಗೂ 14 ಪುನರ್ನಿವೇಶನ ಕೇಂದ್ರಗಳಿಗೆ ವಿದ್ಯುದೀಕರಣಗೊಳಿಸಿ ಗ್ರಾಮೀಣ ಭಾಗದಲ್ಲಿ ದೇಶದಲ್ಲಿಯೇ ಉತ್ತಮ ಸಹಕಾರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟು 84,880 ಜನರು ಸದಸ್ಯತ್ವ ಪಡೆದುಕೊಂಡಿದ್ದು ಸಂಘದ ದುಡಿಯುವ ಬಂಡವಾಳವು ರೂಪಾಯಿ 85.79 ಕೋಟಿ ಇರುತ್ತದೆ.
ಜೆಜಿ ಸಹಕಾರಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ನಿಯಮಿತ ಘಟಪ್ರಭಾ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಘಟಪ್ರಭಾದಲ್ಲಿ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆಯನ್ನು 1980ರಲ್ಲಿ ಸ್ಥಾಪಿಸಲಾಯಿತು. ಒಳ್ಳೆಯ ಆರೋಗ್ಯವನ್ನು ಜಿಲ್ಲೆಯ ಬಡ ಜನತೆಗೆ ಕಲ್ಪಿಸಿಕೊಡುವ ಘನ ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ತೆರೆಯಲಾಯಿತು. ಸಹಕಾರಿ ಕ್ಷೇತ್ರದಲ್ಲಿ ಈ ಆಸ್ಪತ್ರೆಯಲ್ಲಿ ಪ್ರತಿ ವರ್ಷ ಸುಮಾರು 50,000 ಜನ ಒಳರೋಗಿಗಳು, 8,400 ಹಾಗೂ 4,000 ಜನ ರೋಗಿಗಳು ಶಸ್ತ್ರಚಿಕಿತ್ಸೆ ಸೌಲಭ್ಯ ಪಡೆಯುತ್ತಿದ್ದಾರೆ. ಕ್ರೀಡಾ ಉತ್ತೇಜನ ಹಾಗೂ ಅಭಿವೃದ್ಧಿ ಸಹಕಾರಿ ನಿಯಮಿತ ಚಂದರಗಿ ತಾಲೂಕು ರಾಮದುರ್ಗ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಕ್ರೀಡಾ ಮನೋಭಾವನೆಯನ್ನು ಉಂಟು ಮಾಡುವ ಘನ ಉದ್ದೇಶದಿಂದ ಹಾಗೂ ಕ್ರೀಡೆಯಲ್ಲಿ ಉತ್ತೇಜನ ನೀಡಲು ಸಹಕಾರ ಕ್ಷೇತ್ರದಲ್ಲಿ ಚಂದರಗಿ ಕ್ರೀಡಾ ಅಭಿವೃದ್ಧಿ ಹಾಗೂ ಉತ್ತೇಜನ ಸಹಕಾರ ಸಂಸ್ಥೆಯು ಚಂದರಗಿ ಕ್ರೀಡಾ ಶಾಲೆ 1983ರಲ್ಲಿ ಸ್ಥಾಪಿತವಾಯಿತು. ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಸಹಕಾರ ಸಂಸ್ಥೆಯ ತಳಹದಿಯ ಮೇಲೆ ಪ್ರಾರಂಭಗೊಂಡ ಕ್ರೀಡಾ ಶಾಲೆ ಇದಾಗಿದೆ. ದೇಶ ಹಾಗೂ ವಿದೇಶಿ ಆಟಗಳಿಗೆ ವಿಶೇಷ ತರಬೇತಿಯನ್ನು ನೀಡಿ ವಿದ್ಯಾರ್ಥಿಗಳನ್ನು ರಾಜ್ಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿ ಪದಕಗಳನ್ನು ತಂದುಕೊಟ್ಟ ಹಿರಿಮೆ ಬೆಳಗಾವಿ ಜಿಲ್ಲೆಯದ್ದಾಗಿದೆ. ಈ ಸಂಸ್ಥೆಯು 3,889 ಸದಸ್ಯರನ್ನು ಒಳಗೊಂಡಿದ್ದು ರೂಪಾಯಿ 64.38 ಲಕ್ಷ ಷೇರು ಬಂಡವಾಳವನ್ನು ಹೊಂದಿದೆ. ಸಂಘದ ದುಡಿಯುವ ಬಂಡವಾಳವು ರೂಪಾಯಿ 12.68 ಕೋಟಿ ಇದ್ದು ವಾರ್ಷಿಕ ರೂಪಾಯಿ 1.56 ಕೋಟಿ ಲಾಭದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ಶಿರಸಿಯಲ್ಲಿ ಕೋಆಪರೇಟಿವ್ ಸೇಲ್ಸ್ ಸೊಸೈಟಿ ನಿಯಮಿತ ಶಿರಸಿ ಎಂಬ ಹೆಸರಿನಲ್ಲಿ ಸಂಘವನ್ನು 1923ರಲ್ಲಿ ಪ್ರಾರಂಭಿಸಲಾಯಿತು. ಬೆಳಗಾವಿ ಪ್ರಾಂತ್ಯದ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ 3 ಹಾಲು ಒಕ್ಕೂಟಗಳು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಿವೆ. ಈ 3 ಹಾಲು ಒಕ್ಕೂಟಗಳು ದಿನಂಪ್ರತಿ 5.76 ಲಕ್ಷ ಲೀಟರ್ ಹಾಲನ್ನು ಸಂಗ್ರಹಿಸಿ ರೂಪಾಯಿ 2.89 ಲಕ್ಷ ಲೀಟರ್ಗಳಷ್ಟು ಹಾಲನ್ನು ಮಾರಾಟ ಮಾಡುತ್ತಿವೆ. ಉಳಿದ ಸುಮಾರು 2.87 ಲಕ್ಷ ಲೀಟರಷ್ಟು ಹಾಲನ್ನು ಹಾಲಿನ ಪುಡಿ, ಮೊಸರು, ಬೆಣ್ಣೆ, ತುಪ್ಪ, ಲಸ್ಸಿ, ಮಸಾಲೆ ಮಜ್ಜಿಗೆ, ಸಿಹಿ ತಿನಿಸುಗಳಾದ ಪೇಡ, ಖೋವಾ, ಕ್ಯಾಶ್ಯೂ ಬರ್ಫಿ ಇತ್ಯಾದಿಗಳನ್ನು ತಯಾರಿಸುವಲ್ಲಿ ಉಪಯೋಗಿಸಿಕೊಳ್ಳಲಾಗುತ್ತಿದೆ. ಈ 3 ಹಾಲು ಒಕ್ಕೂಟಗಳ ಒಂದು ದಿನದ ಆರ್ಥಿಕ ವಹಿವಾಟು ರೂಪಾಯಿ 2.43 ಕೋಟಿಗಳಾಗಿರುತ್ತದೆ. ಅಲ್ಲದೆ ಸರ್ಕಾರವು ಈ 7 ಜಿಲ್ಲೆಗಳ ವ್ಯಾಪ್ತಿಗೆ ಪ್ರತಿ ಲೀಟರ್ಗೆ ರೂಪಾಯಿ 5ರಂತೆ ಪ್ರೋತ್ಸಾಹಧನವಾಗಿ ಪ್ರತಿದಿನ ರೂಪಾಯಿ 28.80 ಲಕ್ಷಗಳನ್ನು ಪಾವತಿಸುತ್ತಿದೆ. ಹಾಲು ಉತ್ಪಾದಕರಿಗೆ 5 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಸುಮಾರು 34 ಕೋಟಿ ರೂಪಾಯಿಯನ್ನು ಸಹಾಯಧನವಾಗಿ ಬಿಡುಗಡೆ ಮಾಡಿದೆ. ಈ ವರ್ಷ ಆಲ್ರೆಡಿ ಜುಲೈವರೆಗೂ 12 ಕೋಟಿಯಷ್ಟು ಸಹಾಯಧನ ಬಿಡುಗಡೆ ಮಾಡಲಾಗಿರುತ್ತದೆ. ರೈತರು, ನಮ್ಮ ನೌಕರರು ಎಲ್ಲರೂ ಕೋವಿಡ್ ಟೈಮಲ್ಲಿ 24 ಗಂಟೆ ದುಡಿದು ಯಾವುದೇ ರೀತಿಯ ಗ್ರಾಹಕರಿಗೆ ತೊಂದರೆ ಆದಂಗೆ ಹಾಗೂ ಈ ಕೋವಿಡ್ ಟೈಮಲ್ಲಿ ಸರ್ಕಾರದಿಂದ ವಿತರಣೆಯಾದ ಉಚಿತ ಹಾಲನ್ನು ಸಹ ಎಲ್ಲ ಕಡೆ ಸರಬರಾಜು ಮಾಡಿ ಎಲ್ಲರಿಗೂ ವಿತರಣೆ ಮಾಡಿದ್ವಿ. ಆ ಮೂಲಕ ಸುಮಾರು 6,000 ಸಂಖ್ಯೆಯ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಟ್ಟಿರುವುದು ಶ್ಲಾಘನೀಯ ವಿಷಯವೇ ಆಗಿದೆ. ಕೋವಿಡ್ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಯೊಳಗೆ ಪ್ರತಿನಿತ್ಯ ಉಪಯೋಗ ಮಾಡತಕ್ಕಂತ ಗ್ರಾಹಕರು ಈ ನಂದಿನಿ ಹಾಲಿನ ಒಂದು ಖರೀದಿಯನ್ನು ನಿಲ್ಲಿಸಲಿಲ್ಲ. ಅತ್ಯಂತ ಹೆಚ್ಚು ಮಾರಾಟವನ್ನು 100ಕ್ಕೆ 100ರಷ್ಟು ನಾವು ಹೆಚ್ಚು ಮಾರಾಟ ಮಾಡಿದಂಥ ಒಕ್ಕೂಟ ಅಂದ್ರೆ ಬಹುಶಃ ಅದು ಧಾರವಾಡ ಹಾಲು ಒಕ್ಕೂಟ ಅನ್ನೋಂಥದನ್ನ ಹೆಮ್ಮೆಯಿಂದ ಹೇಳ್ಬೇಕಾಕತಿ. ಸಹಕಾರ ಎಂಬುದಕ್ಕೆ
ಸಮಾಜದಲ್ಲಿ ಮಹತ್ವದ ಸ್ಥಾನ ಇದೆ. ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿರುವ ಸಹಕಾರ ಸಂಸ್ಥೆಗಳು ಆರ್ಥಿಕವಾಗಿ ಹಿಂದುಳಿದವರಿಗೆ, ರೈತಾಪಿ ವರ್ಗದವರಿಗೆ ಮತ್ತು ಬಡವರ್ಗದವರಿಗೆ ಸಕಾಲದಲ್ಲಿ ಹಣಕಾಸಿನ ಸೌಲಭ್ಯ ಕಲ್ಪಿಸುವಲ್ಲಿ ವಹಿಸಿರುವ ಪಾತ್ರ ಅಸಾಧಾರಣವಾದದ್ದು. ನಮ್ಮ ಬೆಳಗಾವಿ ವಿಭಾಗದಲ್ಲಿ ಸುಮಾರು 6,41,000 ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 3,041 ಕೋಟಿಯಷ್ಟು ಬೆಳೆ ಸಾಲವನ್ನ ಕೊಟ್ಟು ರೈತರು ಆರ್ಥಿಕವಾಗಿ ಸದೃಢವಾಗಲು ಸಹಕಾರ ರಂಗ ಮತ್ತು ನಮ್ಮ ಸಹಕಾರಿ ಇಲಾಖೆ ರೈತರಿಗೆ ಒಂದು ಸೇವೆಯನ್ನ ಮಾಡ್ತಾ ಇದೆ ಅಂತಕ್ಕಂಥ ವಿಷಯವನ್ನ ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಬೆಳಗಾವಿ ವಿಭಾಗದಲ್ಲಿ ಎಲ್ಲ ಸಹಕಾರಿ ಸಂಘಗಳಿಂದ ದೇಣಿಗೆಯನ್ನು ಪಡೆದು ಸುಮಾರು 3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಹಕಾರ ಇಲಾಖೆಗೆ ಒಂದು ಸ್ವಂತ ಕಟ್ಟಡವನ್ನು ರಾಜ್ಯದಲ್ಲಿಯೇ ಪ್ರಥಮವಾಗಿ ನಿರ್ಮಾಣ ಮಾಡಿದ್ದು ಬೆಳಗಾವಿ ವಿಭಾಗದ ಎಲ್ಲ ಸಹಕಾರಿ ಸಂಘಗಳಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ನಮ್ಮ ರಾಜ್ಯದಲ್ಲಿ ಸಹಕಾರ ಚಳುವಳಿಯ ಪ್ರವರ್ತಕರು, ಸಂಸ್ಥಾಪಕ ಅಧ್ಯಕ್ಷರು ಆಗಿದ್ದ ಶ್ರೀ ಸಿದ್ದಣ್ಣಗೌಡ ಸಣ್ಣರಾಮಣ್ಣಗೌಡರ ಅಂದಿನ ಕನಸನ್ನು ಶತಮಾನದ ನಂತರವೂ ನಮ್ಮ ರಾಜ್ಯದ ಘನ ಸರ್ಕಾರ ನನಸು ಮಾಡುತ್ತಿರುವುದು ನಮ್ಮ ಹೆಮ್ಮೆ. ಲಾಕ್ಡೌನ್ ಸಂದರ್ಭ ಓಪನ್ ಆದಮೇಲೆ ಏನು ಆರ್ಥಿಕವಾಗಿ ತೊಂದರೆಗಳು ಆದಂಥ ಹಿಂದುಳಿದ ವರ್ಗದವರಿಗೆ, ರೈತರಿಗೆ, ಸಣ್ಣ ರೈತರಿಗೆ, ಹಿಡುವಳಿದಾರರಿಗೆ, ಸಣ್ಣ ಹಿಡುವಳಿದಾರರಿಗೆ ನಮ್ಮ ಸಹಕಾರ ಇಲಾಖೆಯಿಂದ ಮತ್ತೆ ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಯೋಜನೆಯಿಂದ ಸುಮಾರು 39,300 ಕೋಟಿಯಷ್ಟು ಅನುದಾನವನ್ನ ಹೈನುಗಾರಿಕೆಗೆ 2 ಲಕ್ಷ 0% ನಲ್ಲಿ ಕೊಡ್ತಕ್ಕಂಥದ್ದು, ಮೀನುಗಾರಿಕೆಗೆ 3 ಲಕ್ಷ 0% ನಲ್ಲಿ ಸಾಲವನ್ನ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ವಿಶೇಷವಾಗಿ ಕಾಯಕ ಯೋಜನೆಯಡಿಯಲ್ಲಿ 5 ಲಕ್ಷ 0% ಅಲ್ಲಿ 5 ಲಕ್ಷ 4% ಅಲ್ಲಿ ಅವರಿಗೆ ಸಾಲವನ್ನ ಕೊಡ್ತಕ್ಕಂಥ ವ್ಯವಸ್ಥೆ, ಸ್ತ್ರೀಶಕ್ತಿ ಗುಂಪುಗಳಿಗೆ ಮತ್ತು ಇನ್ನಿತರ ಎಲ್ಲ ಮಹಿಳಾ ಗುಂಪುಗಳಿಗೂ ಕೂಡ 0% ಸಾಲವನ್ನ ಡಿಸಿಸಿ ಬ್ಯಾಂಕ್ ಮುಖಾಂತರ ಕೊಡ್ತಕ್ಕಂಥದ್ದು ಕೂಡ ಹಮ್ಮಿಕೊಂಡಿದ್ದೇವೆ. ಇದೆಲ್ಲವನ್ನು ಕೂಡ ಸಹಕಾರ ಇಲಾಖೆಯಲ್ಲಿ ನೇರವಾಗಿ ಯಾರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ಆರ್ಥಿಕ ಸ್ಪಂದನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಜೈ ಕರ್ನಾಟಕ, ಜೈ ಸಹಕಾರ ಸಂಘ. ಕಾರ್ಮಿಕರ, ಶೋಷಿತರ, ಅಬಲ ವರ್ಗದವರ, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರು, ಯುವಜನರು ಹಾಗೂ ಮಹಿಳೆಯರ ಸಮಗ್ರ ಅಭ್ಯುದಯವೇ ಸಹಕಾರ ವಲಯದ ಗುರಿ ಮತ್ತು ಧ್ಯೇಯವಾಗಿದೆ. ನಮ್ಮ ಸರ್ಕಾರ 24.74 ಲಕ್ಷ ರೈತರಿಗೆ 15,460.45 ಕೋಟಿ ಸಾಲ ವಿತರಿಸಿ 1,028.35 ಕೋಟಿ ಬಡ್ಡಿ ಸಹಾಯಧನ ನೀಡಿದೆ. ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಡಿಯಲ್ಲಿ ಸಹಕಾರ ಕ್ಷೇತ್ರದ ಮೂಲಭೂತ ಅಭಿವೃದ್ಧಿಗೆ 4,525 ಕೋಟಿಗಳ ಮೊತ್ತವನ್ನು ರಾಜ್ಯಕ್ಕೆ ಹಂಚಿಕೆ ಮಾಡಿರುತ್ತದೆ. ರಾಜ್ಯದ ಎಲ್ಲ ಸಹಕಾರಿ ಬಂಧುಗಳಿಗೆ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ, ಧನ್ಯವಾದ.